ಇಂದಿನ ಸಣ್ಣ ಅನುಭವ ನಾಳೆಯ ಮುದ್ದಾದ ಕಥೆ. ಪ್ರತಿ ಪ್ರಯಾಣದಲ್ಲೂ ಹೊಸ ಜನಗಳನ್ನ ಭೇಟಿ ಮಾಡ್ತೀರಿ. ಹೊಸ ನೆನಪು, ಹೊಸ ನಗುನ ಮನಸ್ಸಲ್ಲಾಗೆ ಹಚ್ಚಾಗಿ ಉಳಿದಿಟ್ಕೊಂಡಿರ್ತೀರಿ. ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ನಮ್ಮ ಕತೆ ನಿಮ್ಮ ಜೊತೆ. ಐ ಹೋಪ್ ಎಲ್ಲರೂ ಸೂಪರ್ ಆಗಿದ್ದೀರಾ ಅಂತ. ಸೊ ಎಂದಿನಂತೆ ಇವತ್ತು ಕೂಡ ಪೂಜೆ ಮಾಡಿಕೊಂಡೇ ನಾವು ನಮ್ಮ ಟ್ರಿಪ್ ಕಡೆಗೆ ಹೊರಟಿದ್ದೀರಿ. ಸೊ ಇವತ್ತು ನಾವು ಹೋಗ್ತಿರೋದು ಬಂದು ಶೃಂಗೇರಿ ಕಡೆಗೆ. ಬನ್ನಿ ಇವತ್ತಿನ ಬ್ಲಾಗ್ನ ಶುರು ಮಾಡೋಣ. ಈ ಟ್ರಿಪ್ಪಲ್ಲಿ ಬರೀ ನಮ್ಮ ಫ್ಯಾಮಿಲಿ ಮಾತ್ರ ಅಲ್ಲ, ನಮ್ಮ ಚಿಕ್ಕಮ್ಮನ ಮಕ್ಕಳು ಕೂಡ ನಮ್ಮ ಜೊತೆ ಬರ್ತಾ ಇದ್ದಾರೆ. ಸೊ ತಿಂಡಿಗೆ ನಾವು ನೆಲಮಂಗಲ ಟೋಲ್ ಆದಮೇಲಿಂದ ಹೋಟೆಲ್ ಸಂಭ್ರಮ ಅಂತ ಇದೆ. ನಮ್ಮ ಹರ್ಷ ಅಣ್ಣ ಇದನ್ನು ಸಜೆಸ್ಟ್ ಮಾಡಿದ್ದು. ತಿಂಡಿ ರುಚಿ ತುಂಬ ಚೆನ್ನಾಗಿತ್ತು. ನೀವು ಒಂದ್ಸಲ ನೆಲಮಂಗಲದ ಹತ್ರ ಕ್ರಾಸ್ ಆಗಬೇಕಾರೆ ಇಲ್ಲಿ ತಿಂಡಿ ಟ್ರೈ ಮಾಡಿ, ಆಯಿತಾ? ಹೆಂಗಿದೆ ತಿಂಡಿ? ಚೆನ್ನಾಗಿದೆಯಾ ಅಮ್ಮ? ತಿಂಡಿ ಚೆನ್ನಾಗೈತಾ? ತಿಂಡಿ ಎಲ್ಲ ಮುಗ್ದಾದ್ಮೇಲಿಂದ ನಮ್ಮ ಜರ್ನಿ ಟುವರ್ಡ್ಸ್ ಶೃಂಗೇರಿನ ಮತ್ತೆ ಸ್ಟಾರ್ಟ್ ಮಾಡ್ಕೊಂಡ್ರಿ. ಸೊ ಸ್ವಲ್ಪ ದೂರ ಊರುಗಳು ದಾಟ್ತಿದ್ದಂಗೆ ಕಂಪ್ಲೀಟ್ ಫಾರೆಸ್ಟ್ ಅಂತಾರಲ್ಲ ಆ ಥರ ಒಂದು ರೀಜನ್ ಸಿಕ್ತು. ಸೊ ನನಗೆ ಚಿರುಗೆ ಎಸ್ಪೆಷಲಿ ಈ ಡೆಸ್ಟಿನೇಷನ್ಗೆ ಹೋಗೋದಕ್ಕಿಂತ ಡೆಸ್ಟಿನೇಷನ್ಗೆ ಹೋಗೋ ರೂಟ್ ಇದೆಯಲ್ಲ ಇದೇ ಜಾಸ್ತಿ ಮಜಾ ಕೊಡುತ್ತೆ. ಬಿಕಾಸ್ ಎಷ್ಟು ಚಂದ ಅನಿಸುತ್ತೆ ಗೊತ್ತಾ. ನಾವು ಸಿಟೀಲಿ ಇದ್ಕೊಂಡು ಈ ನೇಚರ್ನ ನೋಡೋದೇ ಇಲ್ಲ, ನೋಡೋಕ್ಕೆ ಸಿಗೋದು ಇಲ್ಲ ಅಲ್ವಾ. ಅದಕ್ಕೆ ಸೊ ನಮಗೆ ಈ ರೋಡ್ ಟ್ರಿಪ್ಸು ಆ ಕಡೆ ಈ ಕಡೆ ನಿಲ್ಲಿಸ್ಕೊಂಡು ಹೋಗೋದು ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ತಂಪಾದ ಗಾಳಿ, ಹಕ್ಕಿಗಳ ಕೂಗು, ಕಾಫಿ ತೋಟದ ವಾಸನೆ, ಆಮೇಲೆ ಮಳೆ ಬಿದ್ದು ಸ್ವಲ್ಪ ಹೊತ್ತಾದ್ಮೇಲೆ ಆ ಮಣ್ಣು ವಾಸನೆ ಬರುತ್ತಲ್ಲ, ಅದಂತೂ ಅಲ್ಟಿಮೇಟ್. ಅದ್ಭುತ ಅಂತಾರಲ್ಲ, ಅದ್ಭುತದ ಮೇಲೆ ಅದ್ಭುತ ಇದೊಂಥರ. ಸೊ ಇಲ್ಲಿ ರೋಡ್ಗಳು ಹೆಂಗಿತ್ತು ಅಂತಂದರೆ ಯಪ್ಪ ಕೇಳೋದೇ ಬೇಡ, ಸೊಂಟ ಎಲ್ಲ ಬಿದ್ದೋಯ್ತು, ಅಷ್ಟು ಖರಾಬಾಗಿತ್ತು. ಬಟ್ ರೋಡ್ ಖರಾಬಾಗಿದ್ರು ನಮ್ಮ ಕಣ್ಗಳಿಗಂತೂ ಏನೂ ಮೋಸ ಆಗಿಲ್ಲ. ನೇಚರು ಒಂಥರ ರಸದೌತಣ ಅಂತಾರಲ್ಲ, ಅಷ್ಟು ಚಂದ ಕಾಣಿಸ್ತು ನಮ್ಮ ಕಣ್ಣಿಗೆ. ಸೊ ಇದಕ್ಕೆ ಸುಮ್ಮನೆ ಗೂಗಲಲ್ಲಿ ಒಂದು ಕೋಟ್ಸ್ ಹುಡುಕ್ತಾ ಇದ್ದೆ. ಏನಂತ ಇದೆ ಗೊತ್ತಾ? ಕುಂದು ಹಾದಿಗಳು ಕಷ್ಟ ಕೊಡಬಹುದು, ಆದರೆ ಆದಿಯ ಪಕ್ಕದ ಹಸಿರು ಮನಸ್ಸಿಗೆ ಶಾಂತಿ ಕೊಡುತ್ತದೆ. ಎಷ್ಟು ಚಂದ ಅಲ್ವಾ? ಸೀಗುಡು ಅಂತ ಒಂದು ಕೆಫೆ ಇದು ಬರೋದು ಬಾಳೆಹೊನ್ನೂರು ಅಂತ. ಇಲ್ಲಿ ನಾವು ಮಧ್ಯಾಹ್ನದ ಊಟಕ್ಕೆ ಸ್ಟಾಪ್ ಕೊಟ್ರಿ. ಊಟ ಅಂತೂ ಸಖತ್ತಾಗಿತ್ತು. ನೀವು ಬಾಳೆಹೊನ್ನೂರು ಕಡೆ ಏನಾದರೂ ಕ್ರಾಸ್ ಆಗ್ತಿದ್ರೆ ಈ ಕೆಫೆಗೆ ಹೋಗಿ ಫೋಟೋ ಶೂಟ್ ಕೂಡ ಚೆನ್ನಾಗಿ ಮಾಡ್ಕೊಬೋದು. ಆಮೇಲೆ ಮೀಲ್ಸ್ ನಾವು ತೊಗೊಂಡಿದ್ದು. ಸೊ ಮೀಲ್ಸ್ ಕೂಡ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಚಪಾತಿ ಹೆಂಗಿದೆ ಶುಭ? ಇವ್ ಮಾತಾಡ. ನೀವುಗಳು ಬೆಂಗಳೂರಿಂದ ಶೃಂಗೇರಿಗೆ ಹೋಗ್ತಿದ್ದೀರಾ ಅಂದರೆ ಆನ್ ದ ವೇ ನಿಮಗೆ ಕಳಸ ಮತ್ತು ಹೊರನಾಡು ದೇವಸ್ಥಾನಗಳು ಸಿಗುತ್ತೆ. ಸೊ ನೀವು ಇದನ್ನು ಮುಗಿಸ್ಕೊಂಡು ಅದಾದಮೇಲಿಂದ ಶೃಂಗೇರಿಗೆ ರೀಚ್ ಆಗ್ಬೋದು. ನಾವು ನಮ್ಮ ಅಣ್ಣ ವರ್ಕಿಂಗ್ ಇರೋದ್ರಿಂದ ಸ್ಟಾಪ್ ಕೊಡೋದು ಬೇಡ ಅಂದ್ಕೊಂಡು ಡೈರೆಕ್ಟ್ ಶೃಂಗೇರಿಗೆ ಹೊರಟಿದ್ದೀರಿ. ಶೃಂಗೇರಿಗೆ ಈವ್ನಿಂಗ್ 5 o'clock ಎಲ್ಲ ನಾವು ಶೃಂಗೇರಿ ರೀಚ್ ಆದ್ರಿಂದ ಇವತ್ತು ಕೂಡ ಒಂದ್ಸಲ ದೇವ್ರ ದರ್ಶನ ಮಾಡ್ಕೊಂಬೋಣ ಅಂದ್ಕೊಂಡು ದೇವಸ್ಥಾನಕ್ಕೆ ಬಂದು ದೇವ್ರ ದರ್ಶನ ಮಾಡಿಕೊಂಡು ಅದಾದಮೇಲೆ ಅಲ್ಲೇನೋ ಬರೆಯೋದಕ್ಕೆ ಕೊಟ್ಟಿದ್ರು, ಅದನ್ನೆಲ್ಲ ನನ್ನ ಅಮ್ಮ ಮತ್ತು ಕಸಿನ್ಸ್ ಬರೀತಾ ಇದ್ದಾರೆ. ಬರೋದಾದ್ಮೇಲಿಂದ ಮತ್ತೆ ಹಾಕ್ಬಾರ್ದು ದರ್ಶನ. ನೀವೇನು ಬರೀತಾ ಇದೆಯಮ್ಮ? ನೀವು ಉಮಾಶಂಕರ ಅಂತ ಬರಿಬೇಕಲ್ವಾ, ರಾಮ ಅಂತ ಬರೀತಾ ಇದ್ದೀರಾ. ಎತ್ತಿ ನೀನೇನು ಬರೀತಾ ಇದೆಯಾ? ಎರಡು ಪೇಜಾ? ಹಾಂ, 2 ಪೇಜ್. ಇವಾಗ ನಾವು ಹೋಟೆಲ್ ರೀಚ್ ಆಗಿದ್ದೀರಿ. ನಾವಿರೋದು ಬಂದು ಶಕ್ತಿ ಹೋಮ್ ಸ್ಟೇ ಅಂತ. ಫ್ಯಾಮಿಲಿ ಆಗಿರೋದ್ರಿಂದ 3 ರೂಮ್ಸ್ ಬುಕ್ ಮಾಡ್ಕೊಂಡಿದ್ದೀರಿ. ಇದು ರಿಸೆಪ್ಷನ್ನು, ಲಾನ್, ಮಧ್ಯಾಹ್ನ 1 2 3
ಸೊ ಈ 3 ರೂಮನ್ನು ನಾವೇ ಇವಾಗ ಆಕ್ಯುಪೈ ಮಾಡಿರೋದು. ಒಂದು ಮಿನಿ ರೂಮ್ ಟೂರ್ ನೋಡ್ಕೊಂಬರೋಣ. ಬೆಡ್ ಕೊಟ್ಟಿದ್ದಾರೆ, ಒಂದು ಡ್ರೆಸ್ಸಿಂಗ್ ಟೇಬಲ್ಲು, ಅಲ್ಲಿ ಒಂದು ಬಟ್ಟೆ ಇಟ್ಕೊಳ್ಳೋಕ್ಕೆ ವಾರ್ಡ್ರೋಬ್ ಇದೆ, ಟಿ ವಿ ಇದೆ, 2 ಚೇರ್ ಕೊಟ್ಟಿದ್ದಾರೆ, ಹಾಗೆ ಬಚ್ಚಲ ಮನೆ. ಸಖತ್ ನೀಟಾಗಿ ಟೈಡಿಯಾಗಿ ಮೇಂಟೈನ್ ಮಾಡಿದ್ದಾರೆ. ಸೊ ಸೇಮ್ 3 ರೂಮ್ ಕೂಡ ಆಲ್ಮೋಸ್ಟ್ ಒಂದೇ ಥರ ಇದೆ. ಇದೊಂದು ರೂಮ್. ನಾವು ಆಲ್ರೆಡಿ ನಮ್ಮ ಲಗೇಜ್ ತಂದು ತೆಗೆದುಬಿಟ್ಟಿದ್ದೀರಿ. ಸೊ ಸೇಮ್ ಸರಿ. ರೂಮ್ಸ್ ಹೆಂಗೈತೆ? ಚೆನ್ನಾಗಿದೆಯಾ? ರೂಮ್ಸ್ ಹೆಂಗಿದೆ? ಇಷ್ಟ ಆಯ್ತಾ? ಇಷ್ಟ ಆಯ್ತು. ಪಾಪು ಏನು ತಿಂತಾ ಇರೋದ? ಪೈನಾಪಲ್. ಹರ್ಷಣ್ಣ, ರೂಮ್ಸ್ ಇಷ್ಟ ಆಯ್ತಾ? ಇವರು ನಮ್ಮ ಡ್ರೈವರ್ ಅಂಕಲ್. ಕಳಸ ನೋಡ್ಕೊಂಡು ಆರಾಮಾಗಿ ಇಲ್ಲಿ ಬಂದಿರೋ ಶ್ರೀ ಆಗೋದಿತ್ತು. ಎಷ್ಟು ಟೈಮ್ ವೇಸ್ಟ್ ಆಗ್ತಾ ಇದೆಯೋ ಅಷ್ಟು ಟೈಮ್ ಸೇವ್ ಆಗಿರೋದು ಅಂತ. ಇವ್ರದ್ದು ರಜದ್ದು ಕನ್ಫರ್ಮ್ ಇರಲಿಲ್ಲ. ಬೆಳಗ್ಗೆ ಏನೋ ಆಗುತ್ತೆ ಅನ್ನೋಂತೆಲ್ಲ ಇತ್ತು. ಸೊ ಡೈರೆಕ್ಟೇ ಹೋಗ್ಬಿಡೋಣ ಅಂದ್ಬಿಟ್ಟು ಹೇಳಿದ್ರಲ್ಲ. ಹಲೋ, ವೆಲ್ಕಮ್ ಬ್ಯಾಕ್. ಸೊ ಇವಾಗ ಕಾಫಿ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಒಂದಷ್ಟು ಐಟಮ್, ಈ ಬಕೆಟ್ ಕೂಡ ತಗೊಂಡ್ಬಿಟ್ರಿ. ಪಾಪು ಆ್ಯಕ್ಚುಲಿ ವಾಮಿಟ್ ಮಾಡ್ತಿದ್ಲು, ಹಾಗಾಗಿ ಕಾರೆಲ್ಲ ಹೋಗ್ಬಿಡುತ್ತೆ ಅಂದ್ಬಿಟ್ಟು ಒಂದು ಬಕೆಟ್ ತಗೊಂಡಿದ್ದೀರಿ. ಇದರಲ್ಲಿ 2 ಲೀಟ್ರ್ ಹಾಲು, ಆಮೇಲಿಂದ ಜಾಗ್ರಿ ಪೌಡ್ರು, ಆಮೇಲೆ ಜಾಸ್ತಿ ಜನ ಇರೋದ್ರಿಂದ 5 ಬ್ರೂ ಪ್ಯಾಕೆಟ್ಟು, ಮತ್ತು ನನಗೆ ಬೂಸ್ಟು ಮತ್ತು ಕಾಫಿ ಲೋಟ. ಅಡುಗೆ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡ್ರಿ, ಬಟ್ ನಮಗೆ ಪ್ಲ್ಯಾನ್ ಇರಲಿಲ್ಲ ಇಷ್ಟು ಜನಕ್ಕೆ ಅಡುಗೆ ಮಾಡೋದು. ಸೊ ಹಾಗಾಗಿ ಅಡುಗೆ ಸ್ಕಿಪ್ ಮಾಡಿ ಕಾಫಿ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ವಿ. ಬನ್ನಿ ಕಾಫಿ ಮಾಡಿ. ಸೊ ಇವಾಗ ಹಾಲು ಕಾಯಕ್ಕೆ ಇಟ್ಟಿದ್ದೀರಿ. ಹಾಲು ಕಾದಾದ್ಮೇಲೆ ಕಾಫಿ ಮಾಡೋದು. ಕಾಫಿ ಚೆನ್ನಾಗಿತ್ತಾ? ಚೆನ್ನಾಗೈತಾ ಕಾಫಿ? ಏನಂತ ಇವಾಗ ಪಾಪುಗೆ ಹುಷಾರಿಲ್ವಲ್ಲ, ಸೊ ಅವಳಿಗೆ ಮಾತ್ರ ಆಗೋಷ್ಟು ತೊಗೊಂಬಂದಿದ್ದೆ. ಅವಳಿಗೆ ಉಪ್ಪಿಟ್ಟು ಮಾಡಿಕೊಡ್ತಾ ಇದ್ದೀನಿ. ಸ್ವಲ್ಪ ತುಪ್ಪ ಹಾಕಿದ್ದೀನಿ. ಈಗ ಇದಕ್ಕೆ ಕಡಲೆಬೇಳೆ, ಉದ್ದಿನಬೇಳೆ, ಮೆಣಸಿನ್ಕಾಯಿ, ಹಾಗೆ ಕರಿಬೇವು ಇಷ್ಟನ್ನು ಹಾಕ್ಬಿಡೋದು. ಇದರಲ್ಲಿ ರವೆ ಹುರ್ಕೊಂಡ್ಬಂದ್ಬಿಟ್ಟಿದ್ದೆ. ಸೊ ಇವಾಗ ರವೆ ಹಾಕು. ಉಪ್ಪಿಟ್ಟು ರೆಡಿ. ಇವಾಗ ಲಾಸ್ಟಲ್ಲಿ ಇನ್ನೊಂದು ಸ್ವಲ್ಪ ತುಪ್ಪ ಹಾಕಿ ಆಮೇಲಿಂದ ಇದನ್ನು ಮಿಕ್ಸ್ ರಾತ್ರಿ ಹೋಟ್ಲಿಂದ ಊಟ ತರಿಸ್ಕೊಂಡು ತಿಂತಾ ಇದ್ದೀರಿ. ಖಾಲಿ ಮಸಾಲೆ ದೋಸೆ ಚೆನ್ನಾಗಿತ್ತಾ? ನಾನು ಚಿರು, ಫ್ರೈಡ್ ರೈಸು, ರೋಟಿ, ಗೋಬಿ ಮಂಚೂರಿ, ದೋಸೆ. ಚೆನ್ನಾಗೈತೆ ಐತಿ? ನೀನು ಮಸಾಲೆ ದೋಸೆನಾ? ಚೆನ್ನಾಗಿದ್ಯಾ ಸರ್? ಚೆನ್ನಾಗಿದ್ಯಾ? ಹಾಂ, ಚೆನ್ನಾಗಿದ್ಯಾ? ಗುಡ್ ಮಾರ್ನಿಂಗ್ ಶುಚಿ. ಶುಚಿ, ಗುಡ್ ಮಾರ್ನಿಂಗ್. ಟೈಮ್ ಇವಾಗ 4:45. ಪೊಂಗಲ್ ಮಾಡೋಕ್ಕೆ ಇಟ್ಟಿದ್ದೀನಿ ಆಲ್ರೆಡಿ. ಇನ್ನೇನು ವಿಸಿಲ್ ಬರಬೇಕು. ಅಲ್ಲಿ ಪೊಂಗಲ್ಗೆ ಒಗ್ಗರಣೆ ಹಾಕ್ತಾ ಇದ್ದೀನಿ.
ಪೊಂಗಲ್ ರೆಡಿ. ಬಾ ಸೊ ಎಲ್ಲ ರೆಡಿಯಾಗಿದ್ದೀರಿ. ಟ್ರೆಡಿಷ್ನಲ್ ಔಟ್ಫಿಟ್ ಅಷ್ಟೇ ಈ ದೇವಸ್ಥಾನದಲ್ಲಿ ಬಿಡೋದು. ಸೊ ಎಲ್ಲಿ ಐತೆ ರೆಡಿನಾ? ಶರ್ಟ್ ಹಾಕೊಂಡಿದ್ಯಾ ನೀನು? ಚಿನ್ನಮ್ಮ ಇಲ್ಲಿ ಹಾಯ್ ಮಾಡು. ಡ್ರೆಸ್ ಚೆನ್ನಾಗಿದೆ ನಿಂದು. ನಮ್ಮಮ್ಮ ರೇಷ್ಮೆ ಸೀರೆ. ದೇವಸ್ಥಾನಕ್ಕೆ ಹೋಗಿ ಅಕ್ಷರಾಭ್ಯಾಸ ಶುರು ಮಾಡೋಕ್ಕೆ ಮುಂಚೆ ನಾನು ನಿಮಗೆ ಇಲ್ಲಿ ಶೃಂಗೇರಿ ದೇವಸ್ಥಾನದ ಬಗ್ಗೆ ಒಂದು ಸಣ್ಣ ಇತಿಹಾಸನ ಹೇಳ್ತೀನಿ. ಸೊ ಶೃಂಗೇರಿ ದೇವಸ್ಥಾನ ಅಂತ ಹೇಳೋದಕ್ಕಿಂತ ಶೃಂಗೇರಿ ಶಾರದಾ ಪೀಠ ಅಂತ ಹೇಳಿದ್ರೇ ಸೂಕ್ತ. ಸೊ ಇದಿರೋದು ಬಂದು ಚಿಕ್ಕಮಗಳೂರು ಜಿಲ್ಲೆಯ ತುಂಗಾ ನದಿಯ ತೀರದಲ್ಲಿ ಇರೋದು. ಈ ದೇವಸ್ಥಾನವನ್ನು 8ನೇ ಶತಮಾನದಲ್ಲಿ ಶಂಕರಾಚಾರ್ಯರು ಸ್ಥಾಪಿಸಿದ್ದಂತೆ. ದೇವಸ್ಥಾನದ ಬಗ್ಗೆ ಇನ್ನಷ್ಟು ರಿಸರ್ಚ್ ಮಾಡಿದಾಗ ನನಗೆ ಗೊತ್ತಾಗಿತ್ತು, ಆದಿಶಂಕರಾಚಾರ್ಯರು ಸ್ಥಾಪಿಸಿದ ಮೊದಲ ಶಾರದಾ ಪೀಠ ಅಂತೆ. ಇದೇ ಭಾರತದ ಪ್ರಪ್ರಥಮ ಶಂಕರಾಚಾರ್ಯರ ಪೀಠ. ಅದಾದಮೇಲಿಂದ ಸುಮಾರು ಪೀಠಗಳನ್ನ ನಮ್ಮ ಭಾರತದಲ್ಲಿ ಅವರು ಸ್ಥಾಪಿಸಿ. ಇಲ್ಲಿನ ಪ್ರಮುಖ ದೇವತೆ ಬಂದು ಶ್ರೀ ಶಾರದಾಂಬ. ಸೊ ಶಾರದಾಂಬಾ ದೇವಿ ಏನಕ್ಕೆ ಫೇಮಸ್ಸು ಅಂದರೆ ಜ್ಞಾನ ಮತ್ತು ವಿದ್ಯೆಯ ದೇವಿ ಅಂತಲೇ ಇದನ್ನು ಕರೀತಾರೆ. ಸೊ ಇನ್ನು ಸಿಂಪಲಾಗಿ ಹೇಳಬೇಕು ಶೃಂಗೇರಿ ಬಗ್ಗೆ ಅಂದರೆ ನಿಸರ್ಗದ ಮಡಿಲಲ್ಲಿರುವ ಜ್ಞಾನ ಮತ್ತು ಶ್ರದ್ಧೆಯ ತೀರ್ಥಕ್ಷೇತ್ರ. ದೇವಸ್ಥಾನದ ಇತಿಹಾಸನ ತಿಳ್ಕೊಂಡ್ರೆ, ಆದರೆ ಅಕ್ಷರಾಭ್ಯಾಸ ಮತ್ತು ಈ ಅನ್ನಪ್ರಾಸನ ಮೊದಲನೇ ಬಾರಿಗೆ ಮಾಡಿಸ್ಬೇಕಾದ್ರೆ ಏನಕ್ಕೆ ಮೋಸ್ಟ್ ಆಫ್ ದೆಮ್ ಶೃಂಗೇರಿಗೆ ಬಂದು ಮಾಡಿಸ್ತಾರೆ, ಅದರ ಇಂಪಾರ್ಟೆನ್ಸ್ ಏನು ಅಂತ ತಿಳ್ಕೊಳ್ಳೋಣ. ಸೊ ಸುಮಾರು ಇಂಪಾರ್ಟೆನ್ಸ್ ಇದೆ, ಬಟ್ ಅದರಲ್ಲಿ ನಾನು ನಿಮಗೆ ಒಂದು 2-3 ಶೇರ್ ಮಾಡ್ತೀನಿ. ಅಕ್ಷರಾಭ್ಯಾಸ ಅಂತಂದರೆ ಏನು? ಮೊದಲನೇ ಬಾರಿಗೆ ವಿದ್ಯೆಯನ್ನು ಆರಂಭ ಮಾಡೋದು. ಶೃಂಗೇರಿಯ ಮುಖ್ಯ ದೇವಿ ಶ್ರೀ ಶಾರದಾಂಬೆ. ಇವರು ಬಂದು ಜ್ಞಾನ ಮತ್ತು ವಿದ್ಯೆಯ ದೇವತೆ ಅಂತ. ಇಲ್ಲಿ ಅಕ್ಷರಾಭ್ಯಾಸ ಮಾಡಿದ್ರೆ ಮಕ್ಕಳಿಗೆ ಜ್ಞಾನ, ಬುದ್ಧಿ ಹಾಗೂ ವಿದ್ಯೆಯಲ್ಲಿ ಪ್ರಗತಿ ಸಾಧಿಸಲು ಶಾರದೆಯ ಕೃಪೆ ಸಿಗುತ್ತೆ ಅನ್ನೋದು ನಂಬಿಕೆ. ಇನ್ನು 2ನೇ ನಂಬಿಕೆಗೆ ಬಂದರೆ ಶೃಂಗೇರಿ ದೇವಸ್ಥಾನವನ್ನು ಆದಿಶಂಕರಾಚಾರ್ಯರು ಸ್ಥಾಪಿಸಿದ್ರು ಅಂತ ನಾನು ಆಗಲೇ ಹೇಳಿದೆ. ಸೊ ಇಲ್ಲಿ ನಾವು ಅಭ್ಯಾಸ ಮಾಡೋದ್ರಿಂದ ತಾತ್ವಿಕ, ಧಾರ್ಮಿಕವಾಗಿ ತುಂಬ ಶಕ್ತಿಶಾಲಿಯಾಗಿರುವಂಥ ಒಂದು ಕ್ಷೇತ್ರ ಇದು. ಇಂಥ ಕ್ಷೇತ್ರದಲ್ಲಿ ಮಕ್ಕಳ ಜೀವನದ ಮೊದಲ ಹೆಜ್ಜೆ ಇಡುವುದು ಶ್ರೇಯಸ್ಕರ ಎಂಬುದು ಭಕ್ತರ ನಂಬಿಕೆ. 3ನೇದು ಬಂದು ಶಾರದಾಂಬೆಯ ಸಮೀಕ್ಷೆಯಲ್ಲಿ ಮಾಡುವ ಮೂಲಕ ಅದು ಕೇವಲ ಕೌಟುಂಬಿಕ ಆಚರಣೆ ಆಗಲ್ಲ, ದೇವಿ ಶಕ್ತಿಯ ಆಶೀರ್ವಾದದೊಂದಿಗೆ ನಡೆಯುವ ಶ್ರದ್ಧೆಯ ಕಾರ್ಯ ಆಗುತ್ತೆ ಅಂತ ನಂಬ್ತಾರೆ. ಸೊ ಇನ್ನು ಸಿಂಪಲಾಗಿ ಕನ್ಕ್ಲೂಡ್ ಮಾಡಬೇಕು ಅಂತಂದರೆ ಬಾಲ್ಯದ ಮೊದಲ ಆಹಾರ ಮತ್ತು ಮೊದಲ ಅಕ್ಷರ ದೇವಿ ಶಾರದೆಯ ಸನ್ನಿಧಿಯಲ್ಲಿ ಆಗೋದ್ರಿಂದ ಬದುಕು ಸಾರ್ಥಕವಾಗುತ್ತೆ ಅನ್ನೋದು ತುಂಬ ಜನಗಳ ನಂಬಿಕೆ. ನೀವು ಈ ಶೃಂಗೇರಿ ದೇವಸ್ಥಾನಕ್ಕೆ ಬಂದಾಗ ನದಿ ಮೇಲೆ ಒಂದು ಬ್ರಿಡ್ಜ್ ಥರ ಇದೆ, ಅದನ್ನು ಕ್ರಾಸ್ ಮಾಡ್ಕೊಂಡು ಹೋದರೆ ನಿಮಗೆ ಇಲ್ಲಿ ಗುರುಗಳ ಮಠ ಸಿಗುತ್ತೆ. ಅಲ್ಲಿ ಗುರುಗಳನ್ನ ವಿಸಿಟ್ ಕೂಡ ಮಾಡ್ಬೋದು ನೀವು. ಅಲ್ಲಿಂದ ಸ್ವಲ್ಪ ಮುಂದಕ್ಕೆ ಬಂದರೆ ನಿಮಗೆ ಒಂದು ಕಾಲಭೈರವೇಶ್ವರನ ದೇವಸ್ಥಾನ ಸಿಗುತ್ತೆ. ತುಂಬ ಚೆನ್ನಾಗಿದೆ. ಅದಲ್ದಿರ ಯಾರನ್ನ ಫೋಟೋಜೆನಿಕ್ ಇದ್ದರೆ, ಲೈಕ್ ವೀಡಿಯೋಸ್, ಫೋಟೋಸ್ ಕ್ಯಾಪ್ಚರ್ ಮಾಡಬೇಕು ಅಂತಿದ್ರೆ ಸಿಕ್ಕಾಪಟ್ಟೆ ಚೆನ್ನಾಗಿದೆ ವ್ಯೂ ಮಾತ್ರ. ದೇವ್ರ ದರ್ಶನ ಹಾಗೆ ಅಕ್ಷರಾಭ್ಯಾಸ ಎರಡೂ ಕೂಡ ತುಂಬ ಚಂದವಾಗಿ ನಡೀತು. ಇಲ್ಲಿಂದ ನಮ್ಮ ಪಯಣ ಉಡುಪಿ ಕಡೆಗೆ. ಏನಂತ ಹೇಳಿ? ಮೆಟ್ಲೇನಿಲ್ಲ, ಎಸ್ಕಲೇಟ್ರು ಮಾಲ್ಗಳಲ್ಲಿ ಇರ್ತಾವಲ್ಲ. ಇವಾಗ ಎಲ್ಲಿ ಬಂದಿರೋದು ನಾವು ಶಂಕರಾಚಾರ್ಯ ಸ್ಟ್ಯಾಚು ನೋಡಕ್ ಬಂದಿದೀವಿ, ಹೊಸದಾಗಿ ಕಟ್ಟಿರೋದಕ್ಕೆ. ಇದೇ ಫಸ್ಟ್ ಟೈಮ್ ಬರ್ತಾ ಇರೋದು. ನೋಡೋಣ ಎಕ್ಸ್ಪೀರಿಯನ್ಸ್ ಹೇಗಿರುತ್ತೆ. ನಿಮ್ಗೆ ಗೊತ್ತು, ಕಮೆಂಟ್ ಕೊಡ್ತೀನಿ. ಶಂಕರಾಚಾರ್ಯರ ಹೊಸದಾಗಿ ನಿರ್ಮಾಣ ಆಗಿರೋ ಪ್ರತಿಮೆ, ದೈತ್ಯಾಕಾರದ ಪ್ರತಿಮೆ. ಇಲ್ಲಿ ಒಬ್ಬ ಬ್ರಹ್ಮಚಾರಿ ಶಿಷ್ಯ ಇದ್ದಾರೆ. ಆದಷ್ಟು ಬೇಗ ನನಗೆ ಹೆಣ್ಣು ಸಿಗಲಿ ಅಂತ ಬೇಡ್ಕೊತಾ ಇದ್ದಾರೆ. ಸ್ಥಾಪನೆ ಆಗಿದ್ದು 2020 ಇಸ್ವಿಲಿ ಸ್ಥಾಪನೆ ಆಗಿದ್ದು. ಈಗ ಒಂದು ಮೇ ಮಂತಿಂದ ಓಪನ್ ಮಾಡಿದ್ದಾರೆ. ಸೊ ನನಗೆ ಭಾಳ ಇಷ್ಟ
ಆಯಿತು ಜಾಗ. ವ್ಯೂ ಹೆಂಗಿದೆ? ವ್ಯೂ ತುಂಬ ಚೆನ್ನಾಗಿದೆ. ನೀವು ಇಷ್ಟ ಆದರೆ ವಿಸಿಟ್ ಮಾಡಿ. ಸೊ ನಿಮ್ಗೇನು ಅನ್ಸುತ್ತೆ? ಯಾರ್ಯಾರು ಶೃಂಗೇರಿಗೆ ಬರ್ತಾರೋ ಇಲ್ಲಿ ಬರ್ಬೋದಲ್ವಾ? ಹತ್ರ ಇದೆ ನೋಡಿ, ಎತ್ತರದಿಂದ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಲ್ವಾ ವ್ಯೂ? ಹೌದು. ಹೇಳ್ರಿ ನಮ್ಮ ಆಡಿಯನ್ಸ್ಗೆಲ್ಲ ಬನ್ನಿ ಇಲ್ಲಿ ಅಂತ. ನಿಮ್ಗೆ ಏನ್ ಅನ್ಸ್ತು ಅಂತ ಹೇಳಿ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಇವ್ರ ಅಣ್ಣ ಒಬ್ರನ್ನ ಕರಿತೀನಿ ಇರಿ ಗೈಸ್. ಇವ್ನ್ 4 years ಅಂತವನೆ. 4 ಕಲ್ಲು 4 ವರ್ಷ ಅಂದ. ಮತ್ತೆ ಫುಲ್ ಪ್ರಾಜೆಕ್ಟ್ ಕಂಪ್ಲೀಟ್ ಮಾಡಿ 15 years ಎಷ್ಟು ಕಲ್ಲಾಗಿರೋದು? 2020 ವೆಲ್ಕಮ್ ಬ್ಯಾಕ್. ಮಲ್ಪೆ ಬೀಚ್ಗೆ ಹೋಗ್ತಾ ಇದೀವಿ. ಉಡುಪಿ ರೀಚ್ ಆದಮೇಲೆ ಫಸ್ಟ್ ಮಲ್ಪೆ ಬೀಚ್ಗೆ ಹೋಗೋಣ ಅಂದ್ಕೊಂಡು ಬೀಚ್ಗೆ ಹೋದ್ರಿ. ಬೀಚ್ ಮಧ್ಯಾಹ್ನದ ಟೈಮ್ ಅಲ್ವಾ, ಸೊ ಬಿಸಿಲಿತ್ತು ಅಂತ ಅಂದ್ಬಿಟ್ಟು ನಮ್ಮ ದಿನ ಊಟ ಆಗಿರಲಿಲ್ಲ. ಹಾಗಾಗಿ ಊಟ ಮಾಡ್ಕೊಳ್ಳೋಣ ಅಂತ ಇವತ್ತು ಸ್ಯಾಟರ್ಡೆ ಮಲ್ಪೆ ಬೀಚ್ಗೆ ಹೋಗ್ಬಿಟ್ಟು ವೆಜ್ ತಿಂದಿದ್ದೀರಿ. ಏನು ಖರಾಬಾಗಿದೆ ಅಲ್ಲ, ಆ್ಯಕ್ಚುಲಿ ಫಿಶ್ ತಿನ್ನಬೇಕಿತ್ತು, ಬಟ್ ನಾವು ದೇವ್ರ ದರ್ಶನಕ್ಕೆ ಬಂದಿರೋದ್ರಿಂದ ತಿನ್ನೋಕ್ಕಾಗಲಿಲ್ಲ. ಚೆನ್ನಾಗಿದೆ ಅರ್ಶನ. ಇದಕ್ಕೆ ಮುಂಚೆ ಸಮುದ್ರ ನೀನು ನೋಡಿ ಫಸ್ಟ್ ಟೈಮ್ ಸರ್ ನೀವು ನೋಡಿದ್ದೀರಾ ಅಲ್ವಾ? ಹೆಂಗನ್ಸ್ತೈತಿ ಬೀಚು ಫಸ್ಟ್ ಟೈಮು? ಸ್ವಲ್ಪ ಜೋರಾಗಿ ಹೇಳೋ. ಚೆನ್ನಾಗಿದೆಯಾ? ಹತ್ರ ಹೋಗ್ಬೇಕಿತ್ತಲ್ಲ ನಿಂಗೆ? ಬಿಡ್ತಾ ಇಲ್ಲ. ಎಲ್ಲಿ ಹೋಗ್ತಾ ಇದ್ದೀವಿ ಚಿರು ನಾವು ಇವಾಗ? ಉಡುಪಿ ಶ್ರೀ ಕೃಷ್ಣ ಮಠ. ಉಡುಪಿ ಶ್ರೀ ಕೃಷ್ಣ ಮಠ. ತುಂಬ ಜೋರು ಮಳೆ ಬರ್ತಾ ಇದೆ. ಸೊ ನಮ್ಮ ಯಜಮಾನ್ರು ಮಗಳನ್ನೊಂದ್ಸಲ ನನ್ನೊಂದ್ಸಲ ಈ ರೀತಿ ಛತ್ರಿ ಹಿಡ್ಕೊಂಡು ರೋಡ್ ಕ್ರಾಸ್ ಮಾಡಿಸ್ತಾ ಇದ್ದಾರೆ. ಶ್ರೀ ಉಡುಪಿ ಕೃಷ್ಣ ಮಠ. ಒಳಗಡೆ ಕ್ಯಾಮ್ರಾ ಬಿಡ್ತಾರೋ ಇಲ್ವೋ ಗೊತ್ತಿಲ್ಲ, ಹಾಗಾಗಿ ಇಲ್ಲಿಂದಾನೆ ಆದಷ್ಟು ಶೂಟ್ ಮಾಡ್ತಾ ಇದ್ದೀನಿ. ಇವತ್ತೇನೋ ಫಂಕ್ಷನ್ ಇದೆ ಅನಿಸುತ್ತೆ. ಟ್ರೆಡಿಷನಲ್ ಇದು ಪ್ರಸಾದ ಮಾಡೋ ಸೆಕ್ಷನ್ನು ನೋಡಿ. ಎಷ್ಟು ದೊಡ್ಡ ದೊಡ್ಡ ಪಾತ್ರೆ, ಹಾಗೆ ಒಲೆ ನೋಡಿ ಹೆಂಗೆ ಮಾಡ್ಕೊಂಡಿದ್ದಾರೆ. ಉಡುಪಿ ಕೃಷ್ಣನ ದೇವಸ್ಥಾನದ ಒಳಗಡೆ ಇರೋವಂಥದ್ದು ನೋಡಿ ಎಷ್ಟು ಚೆನ್ನಾಗಿದೆ. ಕಲ್ಯಾಣಿಯಲ್ಲಿ ಒಂದು ಚಿಕ್ಕ ಮಂಟಪ ಇದೆ ದೇವ್ರದ್ದು. ದೇವ್ರ ದರ್ಶನ ಚೆನ್ನಾಗೈತಾ ಅರ್ಶನ? ದೇವ್ರ ದರ್ಶನ ದೇವಸ್ಥಾನ ಒಳಗಡೆ ಕ್ಯಾಮ್ರಾ ಅಲೋ ಇಲ್ಲ, ಹಾಗಾಗಿ ನಾನು ದೇವರನ್ನು ಶೂಟ್ ಮಾಡ್ಕೊಳಕ್ಕಾಗಲಿಲ್ಲ. ಸೊ ದೇವ್ರ ದರ್ಶನ ಎಲ್ಲ ಚೆನ್ನಾಗಾಯಿತು. ಅಲ್ಲೇ ಊಟ 8 ಗಂಟೆಗೆ ಇದ್ದಿದ್ದರಿಂದ ಒಂದು ಅರ್ಧ ವೆಯ್ಟ್ ಇತ್ತು. ಸೊ ಅಲ್ಲೇ ಭಜನೆ ಕೇಳ್ಕೊಂಡು ವೆಯ್ಟ್ ಮಾಡಿ ಅದಾದಮೇಲೆ ದೇವ್ರ ಪ್ರಸಾದನ ಊಟ ಮಾಡಿಕೊಂಡು ಅಲ್ಲಿಂದ ನಮ್ಮ ರೂಮ್ ಕಡೆಗೆ ಹೊರಟ್ರಿ. ಸರಿ ಮಾಡ್ತಾ ಇದ್ದೀನಿ. ನಾವು ಬುಕ್ ಮಾಡ್ಕೊಂಡಿದ್ದು ಹೋಟೆಲ್ ರೂಮ್ ಬಂದು ಹಳ್ಳಿ ಮನೆ ಹೋಮ್ ಸ್ಟೇ ಅಂತ. ಇದು ಉಡುಪಿ ಕೃಷ್ಣನ ದೇವಸ್ಥಾನದಿಂದ ಒಂದು ಆಲ್ಮೋಸ್ಟ್ 30 minutes ಡ್ರೈವ್ ಅಷ್ಟು ಹತ್ತಿರದಲ್ಲಿದೆ. ಆ್ಯಕ್ಚುಲಿ ನಾವು ಬುಕ್ ಮಾಡಿದ್ದು ಇದರ ಹಿಂದೆ ಇನ್ನೊಂದಿದೆ ಹೊಸದಾಗಿ ಕನ್ಸ್ಟ್ರಕ್ಟ್ ಮಾಡಿರೋ ಹೋಮ್ ಸ್ಟೇ. 4 ಪೀಪಲ್ಗೆ ಅದು ಕನ್ವೀನಿಯೆಂಟ್ ಆಗಿರುತ್ತೆ. ಬಟ್ ಲಾಸ್ಟ್ ಮೂಮೆಂಟಲ್ಲಿ ನನ್ನ ಕಸಿನ್ ಬ್ರದರು ಜಾಯ್ನ್ ಆಗಿರೋದ್ರಿಂದ ಇನ್ನೂ 4 ಜನ ಎಕ್ಸ್ಟ್ರಾ ಆದರು. ಸೊ 8 ಜನಕ್ಕೆ ಇದು ಸೂಟಬಲ್ ಅಂತ ಅಂದ್ಬಿಟ್ಟು ಇದನ್ನು ಕೊಟ್ಟರು ನಮಗೆ. ಇದು ಕಂಪ್ಲೀಟ್ಲಿ ಹಳೆಯ ಮನೆ,
ಹಳ್ಳೀಲಿರುತ್ತಲ್ಲ ಆ ಥರ ಮನೆ. ನೀವು 10-15 ಜನ ಬಂದರೂ ಕೆಳಗಡೆ ಹಾಸ್ಕೊಂಡು ಅಕಾಮಡೇಟ್ ಮಾಡ್ಕೊಬೋದು, ಅಷ್ಟು ಚೆನ್ನಾಗಿದೆ. ಉಡುಪಿಯಿಂದ ಬೆಂಗಳೂರಿಗೆ ಬರ್ಬೇಕಾದ್ರೆ ಹಾಸನ ವಿಯ ಬಂದ್ರಿ, ಅಂದರೆ ಧರ್ಮಸ್ಥಳ ಇದ್ರ ಮೇಲಿಂದ ಬಂದ್ರಿ. ಅಲ್ಲೊಂದು ಬೆಟ್ಟ ಹತ್ತಿ ಇಳಿತೀರಿ, ಅದು ಯಾವುದು ಅಂತ ನಂಗೆ ಹೆಸರು ಸರಿ ಗೊತ್ತಿಲ್ಲ. ಇಷ್ಟು ಚೆನ್ನಾಗಿತ್ತು ಅಂದರೆ ಇಡೀ ಜರ್ನಿಯಲ್ಲಿ ಸೀನರಿ ನೋಡೋದ್ರಲ್ಲಿ ಅದೇ ಒಂದು ಟಾಪ್ ಪೊಸಿಷನ್ ಹಿಡ್ಕೊಳ್ಳುತ್ತೆ. ಒಂದು 200-300 ಮೀಟ್ರಿಗೆಲ್ಲ ಒಂದೊಂದು ವಾಟರ್ಫಾಲ್ ಇತ್ತು. ನಿಲ್ಲಿಸಿ ಎಷ್ಟು ನೋಡಿದ್ರು ಕಣ್ಣಿಗೆ ಸಾಕಾಗ್ತಾನೆ ಇಲ್ಲ, ಅಷ್ಟು ಚೆನ್ನಾಗಿತ್ತು ಗೊತ್ತಾ. ಸೊ ಬೆಂಗಳೂರಿಗೆ ಹಾಸನ ಮೇಲೆ ಹೋಗೋದ್ರಿಂದ ಅಲ್ಲಿ ನನ್ನ ಫ್ರೆಂಡ್ ರಜಿನಿ ಇದ್ದಾಳೆ. ನೆಕ್ಸ್ಟ್ ವೀಕ್ ಅವಳ ಅಣ್ಣನ ಮಗುದು ಬರ್ತ್ಡೇ ಇತ್ತು, ಇನ್ವೈಟ್ ಮಾಡಿದ್ಲು. ಸೊ ನೆಕ್ಸ್ಟ್ ವೀಕ್ ಹೋಗೋಕ್ಕಾಗಲ್ಲ ಅಂತ ಇವಾಗೇನೆ ಅವ್ರ ಮನೆಗೆ ಒಂದು ವಿಸಿಟ್ ಕೊಟ್ಬಿಟ್ಟು ಹೋಗೋಣ ಅಂತ ಇನ್ನು ಇವ್ರ ಮನೆಗೆ ಹೋದ್ಮೇಲೆ ಇವ್ರ ಅಮ್ಮಂದು ಇವಳ್ದು ಕೈ ರುಚಿ ನೋಡಿಲ್ಲ ಅಂತಂದರೆ ಏನೋ ಜೀವನದಲ್ಲಿ ಕಳ್ಕೊಂಡು ಹಾಗಾಗಿ ನಾನು ಏನೋ ಒಂದು ಕೇಳಿದೆ. ಮೇಡಮ್ ಅಂತೂ ಇಮ್ಯಾಜಿನ್ನು ಮಾಡೋಕ್ಕಾಗದೇ ಇರೋಷ್ಟು ಐಟಮ್ಸ್ ಮಾಡಿ ಅಷ್ಟು ಜನಕ್ಕೂ ತುಂಬ ಪ್ರೀತಿಯಿಂದ ಊಟ ಬಡಿಸಿದ್ರು. ನನಗಂತೂ ತುಂಬ ಖುಷಿ ಆಯಿತು. ನಾವು ಟ್ರಿಪ್ ಹೋಗಿ ನೋಡಿದ್ರಾ? ನೀರು ಆಫ್ ಮಾಡ್ತೀನಿ. ಆಂಟಿ ಫ್ರಂಟ್ ಕಟ್ ಎಲ್ಲ ಎಷ್ಟು ಚೆನ್ನಾಗಿ ಕಾಣ್ತಾ ಇತ್ತು ಗೊತ್ತಾ ಕ್ಯಾಮ್ರಾದಲ್ಲಿ. ಐತಿ ಚೆನ್ನಾಗೈತಾ? ನಮ್ಮ ರಜನಿ ಅವ್ರ ಅಮ್ಮ ಬೆಣ್ಣೆ ಎಲ್ಲ ಕಡ್ದು ಇವಾಗ ಅಷ್ಟೇನ ವೆಜ್. ಸಿ ಬೆಣ್ಣೆ ಚೆನ್ನಾಗೈತಮ್ಮ. ಚಿತ್ರಾನ್ನ ಎಷ್ಟೋ ವರ್ಷಕ್ಕೆ ಒಂದ್ಸಲ ಇವಳನ್ನ ಮೀಟ್ ಮಾಡಕ್ಕೆ ಬಂದ್ರೂ ಇವಳು ತೋರಿಸೋ ಪ್ರೀತಿ ಮಾತ್ರ ಇನ್ನು ನೆನ್ನೆ ಮೊನ್ನೆ ನಾವು ಸಿಗ್ತಾನೇ ಇರ್ತೀರಿ ಅನ್ನೋ ಥರ ಇರುತ್ತೆ. ಇವಳು ಮಾತ್ರ ಅಲ್ಲ, ಇವ್ರ ಮನೆಯವ್ರು ಕೂಡ ನಂಗೆ ಅಷ್ಟೇ ಪ್ರೀತಿ ಕೊಟ್ಟರು. ನನಗೆ ನನ್ನ ಫ್ಯಾಮಿಲಿಗೆ ತುಂಬ ಖುಷಿ ಆಯಿತು. ಹೊಟ್ಟೆ ತುಂಬ ಊಟ ಹಾಕೋದಲ್ದಿರೆ ರಾತ್ರಿ ಹೋಗಿ ಏನು ಮಾಡ್ತೀಯ ಅಂತ ಬಾಕ್ಸ್ ಕೂಡ ಕಳಿಸ್ಲು. ಥ್ಯಾಂಕ್ ಯು ಸೋ ಮಚ್ ರಜನಿ. ಸೊ ಇಲ್ಲಿಗೆ ಈ ಒಂದು ಚಂದದ ಟ್ರಿಪ್ನ ನಾನು ಏನು ಮಾಡ್ತಾ ಇದ್ದೀನಿ. ಸಿ ಇನ್ ಮೈ ನೆಕ್ಸ್ಟ್ ವ್ಲಾಗ್. ಬಾಯ್.